ಇಯಂ ಶುಷ್ಮೇ ಬಿರ್ಭಿ ಸಖಾ ಇವಾರುಜತ್ ಸಾನುಗಿರೀಣಾಂತಭಿಷೇಭಿರೂರ್ಮಿಭಿಃ ಪಾರಾವತಗ್ನಿಮವಸೇಸು ವೃತ್ತಿಭಿಃ ಸರಸ್ವತೀಮ ವಿವಾಸೇಮ ಧೀತಿಭಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಎಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು. ಭಗವಂತನ ಕೃಪಾಶೀರ್ವಾದ, ಗುರುಬಲ ಇದೆ ಅನ್ನುವಂಥದ್ದು ಒಂದು ಸಂತೋಷ. ಆದರೆ ಇದೇ ಅಕ್ಟೋಬರ್ 18ರಿಂದ 48 ದಿನಗಳ ಕಾಲ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ಟೈಮ್ ಆಫ್ ಪೀರಿಯಡ್ನ ನಿಮ್ಮ ಫಿನಾನ್ಷಿಯಲ್ ಫ್ಲಕ್ಚುಯೇಷನ್ಸ್ ಆಗದೆ ಇದ್ದಂಗೆ, ಫಿನಾನ್ಷಿಯಲ್ ಕ್ರೈಸಸ್ ಆಗದೆ ಇದ್ದಂಗೆ ನೋಡ್ಕೋಬೇಕು ನೀವು. ಯಾಕಂದರೆ ನಿಮಗೆ ಲಾಭಸ್ಥಾನಾಧಿಪತಿ ಯಾರು ಅಂದರೆ ಗುರು. ಯಾರಿಗೆ? ವೃಷಭ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಅಧಿಪತಿ ಯಾರಂದರೆ ಗುರು, ಅದೃಷ್ಟ ಸ್ಥಾನಕ್ಕೆ ಅಧಿಪತಿ ಯಾರಂದರೆ ಗುರುನೇ. ಅಂಥ ಗುರು 18ನೇ ತಾರೀಕು ಅಕ್ಟೋಬರ್ ತಿಂಗಳವರೆಗೂ ನಿಮಗೆ ಗುರುಬಲ ಕೊಡ್ತಾರೆ. ಅದಾದಮೇಲೆ ಒಟ್ಟು 48 ದಿನ ನಿಮಗೆ ಗುರುಬಲ ಇರೋದಿಲ್ಲ. 18ನೇ ತಾರೀಕು ನಂತರ ಫಿನಾನ್ಷಿಯಲ್ ಕ್ರೈಸಸ್ಸು, ಫಿನಾನ್ಷಿಯಲ್ ಫ್ಲಕ್ಚುಯೇಷನ್ಸ್ ಆಗದೆ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡಬೇಕು. ಅಕ್ಟೋಬರ್ 18 ನಂತರ ಯಾವುದೇ ಮೇಜರ್ ಖರ್ಚುಗಳನ್ನು ವೃಷಭ ರಾಶಿಯವರು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಬೇಕು, ಮೇಜರ್ ಖರ್ಚುಗಳಿವೆ ಅಂದರೆ ಬಿಫೋರ್ ಅಕ್ಟೋಬರ್ 18 ಒಳಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ಶನಿಯಂತೂ ಲಾಭಸ್ಥಾನದಲ್ಲಿದ್ದಾರೆ, ಏನು ತೊಂದರೆ ಇಲ್ಲ. ಶನಿ ಬಂದು ನಿಮಗೆ ವಿಶೇಷವಾಗಿ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ, ಭಾಗ್ಯಗಳನ್ನು ಕೊಡುವಂಥವನು, ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಮಾಡುವಂಥವನೆಲ್ಲ ಶನಿನೇ. ಆದ್ದರಿಂದ ಶನಿ ಲಾಭಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಏನೂ ತೊಂದರೆ ಆಗೋದಿಲ್ಲ, ಭಾಗ್ಯಗಳು ಬರುವಂಥದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಇವೆಲ್ಲವೂ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದರೆ ಫಿನಾನ್ಸ್ ಅದೇ ಸಪ್ರೇಟ್ ವೇ ಅಲ್ವಾ. ಹಾಗಾಗಿ ಗುರುವಿಂದ ನಿಮಗೆ ಕ್ರೈಸಸ್ ಬರ್ಬೋದು. ಕ್ರೈಸಸ್ ಅನ್ನೋದಕ್ಕಿಂತ ಇಂಬ್ಯಾಲೆನ್ಸ್ ಆಗ್ಬೋದು. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾದ ಪ್ಲ್ಯಾನ್ಸನ್ನು ಈಗ ತಿಳ್ಕೊಂಬಿಟ್ರಲ್ಲ, ಫಸ್ಟಿಂದನೇ ಮಾಡ್ಕೊಳ್ಳಿ. ಅಂದರೆ ಅಕ್ಟೋಬರ್ 1ನೇ ತಾರೀಕಿನಿಂದ ವೃಷಭ ರಾಶಿಯವರು ಹೆಚ್ಚು ಖರ್ಚು ಮಾಡೋಂಗಿಲ್ಲ. ದುಡ್ಡನ್ನು ಉಳಿಸ್ಬೇಕು, ಕಂಜೂಸ್ ಆಗಬೇಕು. ನೀವು ಹೆಚ್ಚು ವೇಸ್ಟ್ ಖರ್ಚು ಮಾಡಬೇಡಿ. ಅಯ್ಯೋ ಅಕ್ಟೋಬರ್ 18ವರೆಗೂ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡಿ ಚೆನ್ನಾಗಿ ಊಟ ಮಾಡಿ ಜಂಕ್ ಫುಡ್ಸ್ ಎಲ್ಲ ತಿನ್ಬಿಟ್ಟು ಅಕ್ಟೋಬರ್ 18 ಆದಮೇಲೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು, ಫುಡ್ ಪಾಯ್ಸನ್ ಆಗಿ ತೊಂದರೆ ಮಾಡೋದು, ಒಂದು 50-60 ಸಾವಿರ ರೂಪಾಯಿ ಬಿಲ್ ಮಾಡಿಸೋದು ಹಾಸ್ಪಿಟ್ಲಲ್ಲಿ, ಈ ಥರದ್ದೆಲ್ಲ ಆಗೋದು ಬೇಡ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಇದು ಬೇರೆ ಬೇರೆ ಕೂಡ ಅಪ್ಲೈ ಆಗ್ಬೋದು. ರಾಶಿಯಿಂದ 12 ಮತ್ತು 7ನೇ ಮನೆ ಅಧಿಪತಿ ಆದಂಥ ಕುಜಾನು ನಿಮಗೆ 27ನೇ ತಾರೀಕುವರೆಗೂ ಚೆನ್ನಾಗಿಲ್ಲ. 6ನೇ ಮನೆ ರೋಗ ಸ್ಥಾನದಲ್ಲಿರ್ತಾರೆ. ಹಾಗಾಗಿ ಹೀಟ್ ಇಶ್ಯೂಸು ಅಂದರೆ ಉಷ್ಣ ಬಾಧೆಗಳು, ಉಷ್ಣ ಜ್ವರ, ಉಷ್ಣದಿಂದ ನಿಮಗೆ ದೇಹದಲ್ಲಿ ಸ್ವಲ್ಪ ಹಿಂಸೆ ಆಗುವಂಥದ್ದು, ಉಷ್ಣದ ಗುಳ್ಳೆಗಳು ಅಂತೀವಲ್ಲ, ಬಿಸಿ ಗುಳ್ಳೆ ಅಂತೀವಿ, ಸ್ಕಿನ್ ರ್ಯಾಷಸ್ಸು, ಇದೆಲ್ಲ ನಿಮಗೆ ಕುಜನಿಂದ ಆಗುತ್ತೆ. ಆ್ಯಂಡ್ ಮೋರ್ ಓವರ್ 6ನೇ ಮನೆಯಲ್ಲೇ ಅವರು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ, ಸಣ್ಣ ಪುಟ್ಟ ಅಪಘಾತಗಳು ಇತ್ಯಾದಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ವೃಷಭ ರಾಶಿಯವರಿಗೆ. ಕುಜ ದೋಷ ಇಲ್ಲ, ಪರಿಹಾರ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ನೋಡಿ, ಶುಕ್ರ 9ನೇ ತಾರೀಕು ಶತ್ರು ಸ್ಥಾನದಿಂದ ನೀಚ ಸ್ಥಾನಕ್ಕೆ ಹೋಗ್ತಾರೆ. ಬೆಂಕಿಯಿಂದ ಬಾಂಡ್ಲೆಗೆ ಬಿದ್ದಂಗೆ ಅಂತೀವಲ್ಲ, ಆ ಥರ. ಶತ್ರು ಸ್ಥಾನ ಅಂದರೆ 60%, ನೀಚ ಸ್ಥಾನ ಅಂದರೆ 0%. ಆದರೆ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂತಂದರೆ, ಸಂತಸದ ಸುದ್ದಿ, ಪರಿವರ್ತನಾ ಯೋಗ ಆಗ್ತಾ ಇದ್ದಾರೆ. ಶುಕ್ರ ಮತ್ತು ಬುಧನ ಮಧ್ಯೆ ಪರಿವರ್ತನಾ ಯೋಗ 9ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ 15 ದಿನಗಳ ಕಾಲ ಶುಕ್ರ ಮತ್ತು ಬುಧನ ಮಧ್ಯೆ ಇಂಟರ್ಚೇಂಜ್ ಇರುತ್ತೆ, ಪರಿವರ್ತನಾ ಯೋಗ. ಈ ಪರಿವರ್ತನಾ ಯೋಗ ಮುಖಾಂತರವಾಗಿ ನಿಮ್ಮ ಶರೀರ ಹಾಗೂ ನಿಮ್ಮ ಋಣ, ಶರೀರ ಬಲ ಆಗುತ್ತೆ, ಋಣ ಸಾಲ ಕಡಿಮೆ ಮಾಡ್ಕೋತೀರಾ, ರೋಗಗಳು ಕಡಿಮೆ ಮಾಡ್ಕೋತೀರಾ, ಶತ್ರುಗಳನ್ನು ಕಡಿಮೆ ಮಾಡ್ಕೋತೀರಾ ಈ ಪರಿವರ್ತನಾ ಯೋಗದಿಂದ. ತಿರುಗಿ 23ನೇ ತಾರೀಕು ನಂತರ ಮತ್ತೆ ಅದು ನೆಗೆಟಿವಿಟಿ ಅಪ್ಲೈ ಆಗಿಬಿಡುತ್ತೆ. ಹಾಗಾಗಿ ಅಕ್ಟೋಬರ್ 23ರವರೆಗೂ ಏನೂ ತೊಂದರೆಗಳಿಲ್ಲದೆ ಪರಿವರ್ತನಾ ಯೋಗ ನಿಮ್ಮನ್ನು ಕಾಪಾಡುತ್ತೆ. ರಾಶಿಯಿಂದ 2 ಮತ್ತು 5ನೇ ಮನೆ ಅಧಿಪತಿಗಳು ಬುಧ. ಆ ಬುಧ ಬಂದು ನಿಮಗೆ
ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ವಿದ್ಯಾಕಾರಕ, ಪೂರ್ವ ಪುಣ್ಯಸ್ಥಾನ, ಸಂತಾನ ಸ್ಥಾನ ಎಲ್ಲದಕ್ಕೂ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ. ಆ ಬುಧ ಅಂತೂ ಪ್ರಸ್ತುತ ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ. 2ನೇ ತಾರೀಕು ಅವರು ಉಚ್ಚ ಸ್ಥಾನದಿಂದ ಮಿತ್ರನ ಮನೆಗೆ ಹೋಗ್ತಾರೆ. 23ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಶತ್ರು ಮನೆಗೆ ಹೋಗ್ತಾರೆ. ಅಂದರೆ 23rd ನಿಮ್ಗೆ ಅದ್ರದ್ದು ಸಮಸ್ಯೆ ಇಲ್ಲ. ಫಸ್ಟ್ ಹಾಫ್ ಇದೆಯಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅದರಲ್ಲೂ ನೀವು 23ನೇ ತಾರೀಕಿನವರೆಗೂ ಸೂಪರಾಗೇ ಇರುತ್ತೆ, ತಲೆ ಕೆಡಿಸ್ಕೊಬಿಡಿ. 23ರ ನಂತರ ಸ್ವಲ್ಪ ನೆಗೆಟಿವಿಟಿ, ಅಸಮಾಧಾನ, ಫಿನಾನ್ಷಿಯಲ್ ಇಶ್ಯೂಸು, ರೋಗ ಬಾಧೆಗಳು, ಸ್ವಲ್ಪ ಅವಮಾನಗಳು ಇದೆಲ್ಲ ಕಾಡುವಂಥ ಸಾಧ್ಯತೆಗಳು. ಹೊರತಾಗಿ ನಿಮಗೆ ಸೂರ್ಯನೂ ಏನೋ ಉತ್ತಮ ಸ್ಥಾನದಲ್ಲಿಲ್ಲ. 17ನೇ ತಾರೀಕುವರೆಗೂ ಸೂರ್ಯನೂ ತುಂಬ ಚೆನ್ನಾಗಿರ್ತಾರೆ. 17ನೇ ತಾರೀಕುವರೆಗೂ ಸೂರ್ಯ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದು ಸ್ವಲ್ಪ ಬಲಿಷ್ಠವಾದ ಫಲನ ಕೊಡ್ತಾ ಇರ್ತಾರೆ ಬುಧಾದಿತ್ಯ ಯೋಗದಲ್ಲಿ. ಅದೇ 17ನೇ ತಾರೀಕು ಸೂರ್ಯ ನೀಚ ಸ್ಥಾನಕ್ಕೆ ಬಂದುಬಿಡ್ತಾರೆ. ಎಕ್ಸಾಲ್ಟೆಡ್ ಪೊಸಿಷನ್, ಡೆಬಿಲೇಟೆಡ್ ಪೊಸಿಷನ್ ಅಂತ ಎರಡಿದೆ. ಅದರಲ್ಲಿ ಡೆಬಿಲೇಟೆಡ್ ಅಂದರೆ ನೀಚ ಸ್ಥಾನಕ್ಕೆ ಬಂದುಬಿಡ್ತಾರೆ ಸೂರ್ಯ. ಆಗ 17ನೇ ತಾರೀಕು ನಂತರ 1 ತಿಂಗಳು ನಿಮಗೆ ಯಾವುದೇ ಶುಭ ಫಲ ಇಲ್ಲ. ಯಾವುದರಲ್ಲಿ? ಸೂರ್ಯನಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ, ರಾಜಕೀಯ ವ್ಯಕ್ತಿಗಳಿಗೆ ಭಯ, ಅಧಿಕಾರ ನಷ್ಟ, ಉದ್ಯೋಗದಲ್ಲಿ ಅಸಂತೃಪ್ತಿ. ಯಾವುದರಲ್ಲಿ? ಸರ್ಕಾರಿ ಉದ್ಯೋಗದಲ್ಲಿ. ಪ್ರೈವೇಟ್ ಉದ್ಯೋಗದಲ್ಲಿಲ್ಲ. ಪ್ರೈವೇಟ್ ಉದ್ಯೋಗದಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ, ಯಾಕಂದರೆ ಅದಕ್ಕೆ ಅಧಿಪತಿ ಶನಿ ಚೆನ್ನಾಗಿದ್ದಾರೆ. ಹಾಗಾಗಿ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ, ಸೂರ್ಯನ ಆರಾಧನೆ, ಆದಿತ್ಯ ಹೃದಯ ಮಂತ್ರ ಕೇಳುವಂಥದ್ದು ನಿಮಗೆ ಭಾಳ ಮುಖ್ಯ. ಈ ಸಂದರ್ಭಕ್ಕಂತೂ ಅಕ್ಟೋಬರ್ 17ನೇ ತಾರೀಕಿಂದ ಇದು ಕಂಪಲ್ಸರಿ ನಿಮಗೆ ಬೇಕೇ ಬೇಕಾಗುತ್ತೆ. ಓವರಾಲ್ ನೋಡಿದಾಗ ಒಂದು ಹಂತಕ್ಕೆ ಗ್ರಹ ಸ್ಥಿತಿಗಳು ಬಲಹೀನತೆ ನಾವು ತಿಳ್ಕೊಂಡ್ರಿ. ಸರಿ, ಜನ್ಮ ಜಾತಕ ಹೇಗೆ ಇದ್ದರೂ ಕೂಡ, ಗೋಚಾರ ಹೇಗೆ ಇದ್ದರೂ ಕೂಡ ಜನರಲೈಸ್ ಆಗಿ ಕೆಲವೊಂದೆಲ್ಲ ನಡೆಯುತ್ತೆ. ಏನಪ್ಪ ಅಂದರೆ, ಈ ತಿಂಗಳು ವಿದ್ಯಾರ್ಥಿಗಳಿಗೆ ಶುಭ ಫಲ, ಉತ್ಸಾಹ ಜಾಸ್ತಿ ಇರುತ್ತೆ, ವಿದ್ಯಾರ್ಥಿಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಲವಲವಿಕೆಯಿಂದ ಇರ್ತಾರೆ. ವಯಸ್ಕರಿಗೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಪ್ರೈವೇಟ್ ಗೌರ್ಮೆಂಟ್ ಅಲ್ಲ, ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲೂ ಜಯಪ್ರಾಪ್ತಿ, ಲಾಭದಾಯಕವಾಗಿದ್ದು ಆ ವ್ಯಾಪಾರದಿಂದ ಅಭಿವೃದ್ಧಿ ಆದಂಥ ಸಂತೋಷ ಅನ್ನುವಂಥದ್ದು ನಿಮಗೆ ಹೆಚ್ಚು ಕಾಣುತ್ತೆ. ನೂತನ ಕೆಲಸ ಏನಾದ್ರು ಹುಡುಕ್ತಾ ಇದ್ದರೆ ಖಂಡಿತ ಪ್ರಯತ್ನ ಪಡಿ, ಅನುಕೂಲ ಆಗುತ್ತೆ. ಸ್ಥಾನ ಪಲ್ಲಟ ಬೇಕಾದ್ರೂ ಮಾಡ್ಬೋದು ನೀವು. ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ಸಂತೋಷಕರ ವಾತಾವರಣ. 23ನೇ ತಾರೀಕುವರೆಗೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಬಲಹೀನ ಆಗುತ್ತೆ. ಕುಟುಂಬದಲ್ಲಿ ಸಂತೋಷಕರ ವಾತಾವರಣ, ಪಿತೃಗಳ ಆಶೀರ್ವಾದ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಪರಿಪೂರ್ಣವಾಗಿ ಸಿಗೋದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಗೊಂದಲಗಳು ಈ ತಿಂಗಳು ಸಂಪೂರ್ಣ ಕ್ಲಿಯರ್ ಆಗುವಂಥ ಸಾಧ್ಯತೆಗಳು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಜಯಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಇದೆ. ಗುರುಗಳ ದರ್ಶನ ಮಾಡಿ, ಯಾಕೆಂದರೆ ಗುರುಬಲ ಹೋಗ್ತಾ ಇದೆ, ಹಾಗಾಗಿ ಗುರು ದರ್ಶನ ಮಾಡಿ ತಾತ್ಕಾಲಿಕವಾಗಿ ಒಳ್ಳೆಯ ಫಲ. ವ್ಯವಸಾಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು, ಯಾಕೆಂದರೆ ಕುಜ ಚೆನ್ನಾಗಿಲ್ಲ, ರೈತರಿಗೆ ಅಸಂತೋಷ ಇರಬಹುದು. ಮತ್ತು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಸಿವಿಲ್ ಕಾಂಟ್ರಾಕ್ಟರ್ಸು, ಭೂಮಿನ ನಂಬಿ ಜೀವನ ಮಾಡುವಂಥವ್ರಿಗೆಲ್ಲ ಒಂದು ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ಬೋದು. ಅಧಮ ಮತ್ತು ಉತ್ತಮ ಇಲ್ಲ, ಮಧ್ಯಮ ಫಲ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಮಾಡ್ಕೋಬೇಕು. ಸ್ವಲ್ಪ ಭೋಜನದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ. ಆದಷ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಮಧ್ಯವರ್ತಿಗಳಿಗೆ, ಈ ಮೀಡಿಯೇಟರ್ಸ್ ಅಂತೀವಲ್ಲ, ಅಂಥವ್ರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ, ಜಯಪ್ರಾಪ್ತಿ ಇದೆ. ಬಂಡವಾಳ ಹೂಡಿಕೆಗೆ ಈ ತಿಂಗಳು ತುಂಬ ಒಳ್ಳೆಯ ಫಲ. ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿಯಾಗಿ, ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ತಿರುಗಾಟ ಜಾಸ್ತಿಯಾಗಿ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಸಮಸ್ಯೆಗಳು ಅಧಿಕ ಬರುವಂಥ ಸಾಧ್ಯತೆಗಳು. ನೂತನ ಕೆಲಸ ಕಾರ್ಯಗಳು ಅಂದರೆ ಜಾಬ್ ಬಿಟ್ಟು ಬೇರೆ ನೂತನ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ಸ್ವಲ್ಪ ಅದನ್ನು ಮುಂದೂಡುವಂಥದ್ದು ಒಳ್ಳೆಯದು. ಇಲ್ಲಾಂದರೆ 17ನೇ ತಾರೀಕಿನ ಒಳಗೆ ಅದನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ವಾಹನ ಸವಾರರಿಗೆ ಚೆನ್ನಾಗಿದೆ. ನೂತನ ವಾಹನ ಕೊಳ್ಳುವವರಂತೂ ಈ ಮಾಸ ಅದ್ಭುತ ಮಾಸ. ವಾಹನದಿಂದ ಜೀವನ ಮಾಡುವಂಥವ್ರಿಗೂ ಚೆನ್ನಾಗಿದೆ. ಈ ಥರದ್ದೆಲ್ಲ ಪಾಸಿಟಿವ್ಸ್ ಇದೆ. ವೈದ್ಯರಿಂದ ಕೆಲವೊಂದು ಸೂಕ್ತ ಸಲಹೆಗಳನ್ನು ಪಡ್ಕೊಂಡು ನಿಮ್ಮ ಶರೀರವನ್ನು ಬಲ ಮಾಡಿಕೊಳ್ಳಿ. ವಿಶ್ರಾಂತಿ ಅವಾಗವಾಗ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಕೊಡೋದು ಭಾಳ ಒಳ್ಳೆಯದು.
ರೋಬೋಟ್ ಥರ ಕೆಲಸ ಮಾಡಬೇಡಿ, ವಾಲ್ ಕ್ಲಾಕ್ ಥರ ಕೆಲಸ ಮಾಡಬೇಡಿ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ. ಮಲ್ಕೋತಿನಲ್ಲ ಗುರುಗಳೇ ರಾತ್ರಿ ಪೂರ್ತಿ, ಇನ್ನೇನು ವಿಶ್ರಾಂತಿ ಅಂದರೆ ರಾತ್ರಿ ಪೂರ್ತಿ ಮಲಗೋದು ನಿಮ್ಮ ಆರೋಗ್ಯಕ್ಕೋಸ್ಕರ. ಬೆಳಗ್ಗೆ ಹೊತ್ತು ವಿಶ್ರಾಂತಿ ಅಂದರೆ ನಿದ್ದೆ ಮಾಡಿ ಅಂತ ಹೇಳ್ತಿಲ್ಲ. ಒಂದು 3 hours ಕೆಲಸ ಮಾಡಿದ್ರೆ ಒಂದು ½ an hour ನೀವು ಟೈಮ್ ತೊಗೊಂಡು ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡಿಕೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೋಂಬೇರಿತನ ಖಂಡಿತ ಒಳ್ಳೆಯದಲ್ಲ ನಿಮಗೆ. ಯಾಕಂದರೆ ಸೋಂಬೇರಿತನ ಮಾಡಿದ್ರೆ ನಿಧಾನಗತಿಯಾದಂಥ ಜೀವನ ಆಗ್ಬಿಡುತ್ತೆ ಈ ತಿಂಗಳು ನಿಮಗೆ. ನೀವು ಲವಲೋಕೆಯಿಂದ ಇದ್ದರೆ ಸ್ಪೀಡಾಗಿ ಆಗುತ್ತೆ ಎಲ್ಲನೂ. ಕೆಲವೊಂದು ಫಲಗಳು ನಿಮಗೆ ವ್ಯತಿರಿಕ್ತವಾಗುವಂಥ ಸಾಧ್ಯತೆಗಳು ಸೂರ್ಯನಿಂದ ಕಾರಣ 17ನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ. ಗುರುಬಲ ಇದ್ದು ನೀವೇನೂ ಮಾಡೋಕ್ಕಾಗಿಲ್ಲ ಅಂತಂದರೆ ಖಂಡಿತವಾಗಲೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಜನ್ಮದಲ್ಲೇ ಗುರು ದೋಷ ಇದೆಯಾ, ಜನ್ಮದಲ್ಲೇ ಗುರು ಬಲಹೀನವಾಗಿದ್ದಾರಾ ಅಂತ ತಿಳ್ಕೊಂಡು ಹಾಗೇನಾದರೂ ಇದ್ದರೆ ಸರಳ ಪರಿಹಾರ ಮಾಡಿಕೊಂಡು ಒಂದು ಲೈಫನ್ನು ಈ ತಿಂಗಳು ಬ್ಯಾಲೆನ್ಸ್ ಮಾಡುವಂಥದ್ದು ಭಾಳ ಮುಖ್ಯ. ಮನಸ್ಸಿಗೆ ಸ್ವಲ್ಪ ಸಂತೋಷ ಸಿಗಬೇಕು ಅಂದರೆ ಆದಷ್ಟು ಗುರು ಧ್ಯಾನ, ಗುರು ದರ್ಶನ ಮಾಡಿ. ಹಾಗಾಗಿ ಈ ತಿಂಗಳು ಆರೋಗ್ಯವನ್ನು ಸ್ವಲ್ಪ ಕಾಪಾಡಿಕೊಳ್ಳಿ. ಫಿನಾನ್ಷಿಯಲ್ ಡಿಸಿಷನ್ಸ್ ಮೇಜರ್ ಯಾವುದು ತೊಗೊಳಕ್ಕೆ ಹೋಗಬೇಡಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾವುದೇ ಡಿಸಿಷನ್ ತೊಗೋಬೇಕಾದ್ರೂ ಅಸ್ಟ್ರಾಲಜಿ ಮುಖಾಂತರ ನೀವು ಡಿಸಿಷನ್ ತೊಗೊಳ್ಳೋದು ಉತ್ತಮ. ಏನೇ ಮಾಡೋದಾದರೂ 17ನೇ ತಾರೀಕು ಅಕ್ಟೋಬರ್ ತಿಂಗಳು ಒಳಗೆ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ ಬಲಹೀನವಾಗ್ತೀರಾ. 23ನೇ ತಾರೀಕುವರೆಗೂ ಒಂದು ಸ್ವಲ್ಪ ಓಕೆ, ಅದಾದಮೇಲೆ ಸಂಪೂರ್ಣ ಬಲಹೀನವಾಗ್ತೀರಾ. ಅಲ್ಲೇನೂ ಇಶ್ಯೂಸ್ ಆಗಬಾರ್ದು. ನೆನಪಿರಲಿ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಗುರುಬಲ ಹೋಗ್ತಾ ಇದೆ ಅಂದರೆ ನವೆಂಬರ್ ತಿಂಗಳು ಪೂರ್ತಿಯಾಗಿರಲ್ಲ. ಹಾಗಾಗಿ ಸ್ವಲ್ಪ ಫಿನಾನ್ಷಿಯಲ್ ಆಗಿ ಒಂಚೂರು ಬಲಿಷ್ಠ ಆಗಬೇಕು. ಇನ್ನು ಆಯುಧ ಪೂಜೆ 1ನೇ ತಾರೀಕು ಅಕ್ಟೋಬರು, 2ನೇ ತಾರೀಕು ವಿಜಯದಶಮಿ ಇದೆ ಅಕ್ಟೋಬರ್ 2ನೇ ತಾರೀಕು, 9ನೇ ತಾರೀಕು ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತೆ, 23ನೇ ತಾರೀಕು ಹಾಸನಾಂಬ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಇದೆಲ್ಲ ವಿಶೇಷ. ದೀಪಾವಳಿ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ, ಹತ್ತಿರ ಬಂದಾಗ ಮಾಡ್ತೀನಿ. ಹೇಗೆ ಮಾಡಬೇಕು ಧನಲಕ್ಷ್ಮಿ ಪೂಜೆ, ಕೇದಾರ ಗೌರಿ ಕೇದಾರೇಶ್ವರ ವ್ರತ ಹೇಗೆ ಮಾಡಬೇಕು, ಯಾವತ್ತು ನರಕ ಚತುರ್ದಶಿ, ಯಾವತ್ತು ಬಲಿಪಾಡ್ಯಮಿ, ಯಾವತ್ತು ಧನ್ತೇರಸು, ಇದೆಲ್ಲ ನಾನು ಕ್ಲೀನಾಗಿ ನಿಮ್ಗೆ ತಿಳಿಸ್ತೀನಿ. ಅದೊಂದು ವಿಡಿಯೋ ಮಾಡ್ತೀನಿ. ಅದನ್ನ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓವರಾಲ್ ನೋಡಿದಾಗ ಈ ತಿಂಗಳು ನಾನು ಏನು ಸುಲಭ ಪರಿಹಾರ ಕೊಟ್ಟಿದ್ದೀನಿ ಒಂದು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೋಬೇಕು, ಲೈಫಲ್ಲೇ ಮೇಜರ್ ಡಿಸಿಷನ್ ತೊಗೋಬೇಕಂದ್ರೆ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಳ್ಳಿ. ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗಲೂ ಚೆನ್ನಾಗಿರ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.